ಜೊತೆಯಲಿ ಜೊತೆಯಲಿ. ಹಂಗ ನಿನ್ನ ಮಗಳದೇನು ತಪ್ಪಿಲ್ಲ ಕಣೋ. ಐ ಆಮ್ ಸಾರಿ. ಆದ್ರೆ ನಂದು ತಪ್ಪಿಲ್ಲ ಅಲ್ವಾ? ಅದು ನಿನಗೂ ಗೊತ್ತು. ಬಟ್ ನಿನ್ನ ಮಗಳು ಗೊತ್ತಿಲ್ವಾ? ಈ ಪ್ರಾಣಿ ಹಿಂಗೆಲ್ಲ ಮಾಡ್ತಿತ್ತಲ್ಲ, ಅದ್ರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅಂತ ಕೇಳಿ ತಿಳ್ಕೊಬೇಕು ತಾನೆ. ಅದನ್ನ ಬಿಟ್ಟು ಮನೆ ಬಿಟ್ಟು ಹೋದ್ರೆ ಉರಿಯಲ್ವಾ ನಂಗೆ? ಈಗ ಲಕ್ಷ್ಮಿನೇ ವೈಕುಂಠ ಬಿಟ್ಟು ಹೋಗಿದ್ರೆ ನಿನಗೆ ಫೀಲ್ ಆಗ್ತಿರ್ಲಿಲ್ವ ರಂಗ? ಈಗ ನನಗೂ ಆಗ್ತಿದೆ. ಮಾತಾಡ್ಸಿದ್ರೆ ಒಳ್ಳೆ ಸಿಡುಕ್ ಮೂತಿ ಸಿದ್ದಕ್ಕಂತರ ಆಡ್ತಾಳೆ ನಿನ್ನ ಮಗಳು. ಊಟನೂ ಕೊಡದೆ ಆಚೆ ಕಳಿಸ್ಬಿಟ್ರು. ಈಗ ನನ್ನನ್ನು ಉಪವಾಸ ಕಳಿಸಿ ಅದೂ ಏನೋ ತಿಂದಿರಲ್ಲ ಅಲ್ವಾ ತಾನೆ? ಪಾಪ. ಸಾರಿ ಅಭಯ್, ನಿನ್ನನ್ನು ಉಪವಾಸ ಕಳಿಸಿದ್ದಕ್ಕೆ ಇದೇ ಪ್ರಾಯಶ್ಚಿತ್ತ ನನಗೆ. ಇಷ್ಟು ಬೇಜಾರು ನನ್ನ ಸೀನಿಯರ್ ನೀರು ಕುಡ್ದಿರಲ್ಲ. ಸಂಕಟ ಪಟ್ಕೊಂಡು ಅಷ್ಟು ಚಿಕ್ಕ ಮನೇಲಿ ನನ್ನ ಸೀನಿಯರ್ ನೆಟ್ಟಿಗೊಂದು ಫ್ಯಾನು ಇಲ್ದೆ, ಇಲ್ಲಿ ನನ್ಗೆ AC ಬೇರೆ ಕೇಳು. ಪಾಪ ಅವ್ರ ಮನೇಲಿ ಅದು ಎಷ್ಟು ಸೊಳ್ಳೆ ಕಚ್ತಿದೆಯೋ ಏನೋ. ನಾನು ಮತ್ತೆ ಇಲ್ಲಿ ಸೇಫ್ ಆಗಿರ್ಬೇಕಾ? ಬನ್ನಿ 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 ಗಾಯ್ಸ್. ಅನಾಫಿಲಿಸ್, ಕ್ಯೂಲಿಸ್, ಮಾನ್ಸೂನಿಯಾ, ಯುರೇನೋಟೇನಿಯಾ, ವಲ್ಕೆರೋಟೈಟಿಸ್ ಎಲ್ಲ ಜಾತಿ ಸೊಳ್ಳೆಗಳು ಒಳಗೆ ಬನ್ನಿ. ನಿಮ್ಗೆ ಇವತ್ತು ರಕ್ತದಾನ ಶಿಬಿರ ಏರ್ಪಾಟಾಗಿದೆ. ಕಮಾನ್ ಗಾಯ್ಸ್, ಕಮಾನ್. ಇಷ್ಟೆಲ್ಲ ಆಗಿರುವಾಗ ನನ್ನ ಸೀನಿಯರ್ ಆರಾಮಾಗಿ ಮಂಚದ ಮೇಲೆ ಮಲಗಿರುತ್ತಾ? ಚಾನ್ಸೇ ಇಲ್ಲ. ಅದು ಪಕ್ಕ ನೆಲದ ಮೇಲೆ ಪಾಚ್ಕೊಂಡಿರುತ್ತೆ. ಸೊ ಈಗ ಓಕೆ. ಕಮಾನ್ ಮಸ್ಕಿಟೋಸ್, ಸ್ಟಾರ್ಟ್ ಯುವರ್ ವರ್ಕ್. ಗುಡ್ ನೈಟ್ ರಂಗ.
ಪುಟಾಣಿ ಏನೋ ಇದು? ಏನ್ ಬಂಗಾರಿ, ಯಾಕೆ ನೆಲದ ಮೇಲೆ ಮಲಗಿದ್ಯಾ? ಹೌದಾ, ನೆಲದ ಮೇಲೆ ಮಲಗಿದ್ದೀನ? ಯಾವಾಗ ಮಾಮ್? ನಿದ್ದಲ್ಲಿ ಬಿದ್ಬಿಟ್ಟೇನೋ? ಗೊತ್ತಿಲ್ಲ ಮಾಮ್. ಓ, ಕಿಟಕಿ ಮುಚ್ಚಿಲ್ಲ, ಎಸಿ ಆನ್ ಮಾಡಿಲ್ಲ. ಅಯ್ಯೋ ದೇವ್ರೆ, ಏನೋ ಹೀಗೆ ಸೊಳ್ಳ ಕಚ್ಚಿ ಕಚ್ಚಿ ಹೇಗಾಗ್ಬಿಟ್ಟಿದೆ ನೋಡ್ ಕೈಯೆಲ್ಲ. ಅಯ್ಯೋ, ನನ್ನ ಸೀನಿಯರ್ ಅನುಭವಿಸ್ತಿರೋ ಕಷ್ಟ ಮಾಮ್ ಇದು. ಇದನ್ನ ಅನುಭವಿಸೋದ್ರಲ್ಲಿ ಎಂತ ಖುಷಿ ಇದೆ ಗೊತ್ತಾ? ನಿನ್ನ ಸೊಳ್ಳೆ ಕಚ್ಚಿದ್ರೆ ಯಾರಾದ್ರೂ ಹೀಗೆ ಖುಷಿ ಪಡ್ತಾರೇನೋ? ಏನೋ ಆಗಿದೆ ಬಂಗಾರ ನಿನ್ಗೆ. ರಾತ್ರಿ ಊಟಕ್ಕೂ ನಾನು ಎಬ್ಬಿಸ್ಲಿಲ್ಲ, ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ? ನನ್ನನ್ನು ನೋಡ್ಕೊಳಕ್ ಯಾರಿದ್ದಾರೆ ಹೇಳು? ಮುಂಚೆ ಆದ್ರೆ ನನ್ನ ಸೀನಿಯರ್ ಇರ್ತಿದ್ರು, ನನ್ನನ್ನು ಜೋಪಾನ ಮಾಡ್ತಿದ್ರು. ಬಟ್ ಈಗ ನೀನು ಬ್ಯುಸಿ ಆಗ್ಬಿಟ್ಟ. ಪಾಪ ಒಂಟಿ ಜೀವ ಇನ್ನು ಹೆಂಗಿರುತ್ತೆ ಹೇಳು? ನಮ್ಮ ಕಂದಮ್ಮ ಹಾಗೆಲ್ಲ ಯಾಕೋ ಅನ್ಕೋತೀಯ? ಪುಟಾಣಿ, ನಿನ್ನನ್ನು ಒಂಟಿಯಾಗಿರಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಬಾ, ಹೇಳು ಹೇಳು ಮೇಲೆ ಸುಧಾರಿಸ್ಕೊ. ಬಾ ಬಾ, ಕೂತ್ಕೊ. ಜಾಣ ಬಂದೆ ತಾಳೆ. ಚಾಂದಿನಿ, ಅಭಯ್ ರೂಮಲ್ಲಿ ಒಬ್ಬನೇ ಇದ್ದಾನೆ, ಸ್ವಲ್ಪ ನೋಡ್ಕೋಬಾರ್ದಾ? ತಗೋ, ಈ ಕಾಫಿ ಅವನಿಗೆ ಕೊಟ್ಬಿಟ್ಟು ಅವನ ಜೊತೆಲಿ ಸ್ವಲ್ಪ ಹೊತ್ತು ಖುಷಿಯಾಗಿರು. ಹೋಗು. ಕಾಫಿ 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 ಕಾಫಿ. Wow! Are you dancing with your senior? Tago, coffee. ನಾನು ನನ್ನ ಸೀನಿಯರ್ ಕೊಡೋ ಕಾಫಿ ಮಾತ್ರನೇ ಕುಡಿಯೋದು. ವಾಟ್ ಸೀನಿಯರ್? ಅಚ್ಚಾ, ಹಾಗಾದ್ರೆ ಈ ಕಾಫಿನ ನಾನೇ ಖಾಲಿ ಮಾಡ್ತೀನಿ. ಆದ್ರೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅನ್ಸುತ್ತಲ್ವಾ? ಹೇಳ್ಕೊಳಕ್ ಆಗದೆ ಇರೋ ಅಷ್ಟು. ನಿನ್ ಮದರ್ ಇಂಡಿಯಾಯಿಂದ ತಾನೆ ಇಷ್ಟೆಲ್ಲ ಆಗಿದ್ದು. ಹೇ, ಒಂದ್ ಕೆಲ್ಸ ಮಾಡೋಣ. ಶಾಲಿನಿ ಸಿಗ್ತಾರೆ, ನಾನು ಲಕ್ಷ ಕೆಲಸ ಬೇಕಾದ್ರೂ ಮಾಡ್ತೀನಿ. ಏನು? ನಿನ್ ತಾಯಿಯಿಂದ ತಾನೆ ಸೀನಿಯರ್ ಹರ್ಟ್ ಆಗಿ ಮನೆ ಬಿಟ್ಟು ಹೋಗೋ ಹಾಗಾಗಿದ್ದು. ಸೊ ನಾವಿಬ್ರು ಶಾಂತಿ ಹತ್ರ ಹೋಗಿ ಬ್ಲ್ಯಾಕ್ ಮೇಲ್ ಮಾಡೋಣ. ಹೇಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋಣ. ಯಾವ ವಿಷಯಕ್ಕೆ? ನಿನ್ ಸೀನಿಯರ್ ವಿಷಯಕ್ಕೆ. ನೋಡು ಶಾಂತಿ, ನೀನ್ ಮಾಡಿದ ತಪ್ಪಿಂದ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗಿದೆ. ಸೊ ನೀನ್ ಸೀನಿಯರ್ ಹತ್ರ ಹೋಗಿ ಸಾರಿ ಕೇಳು ಅಂತ ಫೋರ್ಸ್ ಮಾಡೋಣ. ಮಾಡಿದ್ರೆ ನಮ್ ಶಾಂತಿ ಒಪ್ಕೋತಾರೆ, ಶಾಲಿನಿ ಹತ್ರ ಹೋಗಿ ಸಾರಿ ಕೇಳ್ತಾರೆ, ಆಮೇಲೆ ನಿನ್ ಸೀನಿಯರ್ ಮನೆಗೆ ವಾಪಸ್ ಬರ್ತಾರೆ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನನ್ನ ಸೀನಿಯರ್ ಮನೆ ಬಿಟ್ಟು ಹೋಗಿರೋದು ನನ್ನ ಮಾಮ್ ವಿಷಯಕ್ಕಲ್ಲ, ಮತ್ತೆ ನಿನ್ನ ವಿಷಯಕ್ಕೆ. ನನ್ ಜೋಕ್ ಮಾಡ್ಬೇಡ. ಜೋಕ್ ಮಾಡ್ತಾ ಇದ್ದೀನಿ ಅನ್ನಿಸ್ತಿದ್ಯಾ? ಇಲ್ಲ, ಅದು ನಾನೇನ್ ಮಾಡಿದ್ದೀನಿ ಅವ್ರಿಗೇನೋ ಮಾಡಿಲ್ಲ. ನನ್ನ ಜೊತೆ ತುಂಬ ಕ್ಲೋಸ್ ಆಗಿದೆಯಲ್ಲ, ನನ್ನನ್ನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡು ನನ್ನ ಸೀನಿಯರ್ ನನ್ನನ್ನು ಬಿಟ್ಟು ಹೊರಟೇ ಹೋಗಿದ್ದಾರೆ.
ಅಮ್ಮ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅಮ್ಮ ಯಾಕೆ ಮನೆಗೆ ವಾಪಸ್ ಬಂದು? ಅದೆಲ್ಲ ದೊಡ್ಡವ್ರ ವಿಷಯ, ನೀ ಸುಮ್ಮನೆ ಇರು. ಹೊಸ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತಿಲ್ವಾ? ಯಾರ್ಯಾರು ಚೆನ್ನಾಗಿ ನೋಡ್ಕೋಬೇಕು? ಅಲ್ಲಿ ಮೇಲಿದ್ದಾನಲ್ಲ ಅವನು ನನ್ನ ಮಗಳ ಬಾಳನ್ನ ಹಾಳು ಮಾಡಿ ತೆಪ್ಪಗೆ ತಣ್ಣಗೆ ಮಲ್ಕೊಂಡಿದ್ದಾನೆ. ಇಲ್ಲ ನನ್ನ ಹೊಟ್ಟೆ ಉರಿತಿದೆ. ನೀ ಪ್ರಶ್ನೆ ಕೇಳಿ ಕೇಳಿ ಹಿಂಸೆ ಮಾಡಬೇಡ, ಸುಮ್ಮನೆ ಬಾ. ಅಲ್ಲ, ನನ್ನನ್ನು ಆಶ್ರಮಕ್ಕೆ ಸೇರಿಸ್ಲೇಬೇಕಾ? ನಾನು ನಿನ್ನ ಜೊತೆ ಇಟ್ಕೊಳಕ್ ಆಗಲ್ವೇನೆ ಪಾರು? ಇಲ್ಲ, ಸಾಧ್ಯನೇ ಇಲ್ಲ. ಈಗಲೇ ಶಾಲಿನಿ ತುಂಬ ನೊಂದ್ಕೊಂಡಿದ್ದಾಳೆ. ನಿನ್ನ ವಿಷಯ ಗೊತ್ತಾದರೆ ಸತ್ತೇ ಹೋಗ್ತಾಳೆ. ನಿಮ್ಮಮ್ಮ ಸಾಯೋದು ನಿಂಗೆ ಇಷ್ಟನಾ? ಅಯ್ಯೋ, ರಂಗದ ಮೇಲೆ ಆಣೆ ಇಲ್ಲ ಪಾರು. ಅಮ್ಮ ಯಾವಾಗಲೂ ಖುಷಿಯಾಗಿರ್ಬೇಕು. ಹಾಗಿದ್ರೆ ಬಾಯಿ ಮುಚ್ಕೊಂಡು ನಿನ್ನ ಪಾಡಿಗೆ ನಿನ್ನ ದಾರಿ ನೋಡ್ಕೊಂಡು ಹೋಗ್ತಾ ಇರು. ನಮಸ್ಕಾರ ಅಣ್ಣ. ಅಣ್ಣ, ಅದೇ ಸಾಲ ಬೇಕು ಅಂತ ಹೇಳಿದ್ನಲ್ಲ. ನಾನು ಹೇಳಿದ್ನಲ್ಲಮ್ಮ, ಲಕ್ಷಗಟ್ಟಲೆ ಎಲ್ಲ ಕೊಡೋಕ್ಕಾಗಲ್ಲ. ಅಲ್ಲ, ಅದು ತುಂಬ ಮುಖ್ಯವಾದ ಕೆಲ್ಸಕ್ಕೆ ಬೇಕಿತ್ತು. ಹೆಂಗಮ್ಮ ಆಗುತ್ತೆ? ಸ್ವಂತ ಮನೇನೂ ಇಲ್ಲ, ದುಡಿಯೋ ಗಂಡಸೂ ಇಲ್ಲ, ನಿನಗೂ ನೆಟ್ಟಗೆ ಕೆಲಸ ಇಲ್ಲ, ಶ್ಯೂರಿಟಿ ಇಲ್ಲದೆ 10 ರೂಪಾಯಿ ಕೊಡೋಕ್ಕಾಗಲ್ಲ. ನಮ್ಮ ಮನೆ ಪತ್ರ ಎಲ್ಲ ಕೊಡುವಂಥ ಪರಿಸ್ಥಿತಿಲಿ ನಾನಿಲ್ಲ. ಬೇಕಾದರೆ ಬಡ್ಡಿ ಜಾಸ್ತಿ ಕಟ್ತೀನಿ. 4% ಅಲ್ಲ 6% ಕೊಟ್ಟು ನಿಮ್ಮ ಬಡ್ಡಿ ಸಾಲ ಎಲ್ಲ ತೀರಿಸ್ತೀನಿ. 6,000 ರೂಪಾಯಿ ಬಡ್ಡಿನೇ ಕಟ್ಟಿದ್ರೆ ಸಾಲ ಹೆಂಗಮ್ಮ ತೀರಿಸ್ತೀಯ? ಹಗಲು ರಾತ್ರಿ ದುಡಿತೀನಿ. ನನ್ನ ಮೈ ಮುರಿಯೋವರೆಗೂ ಕೆಲಸ ಮಾಡಿ ಬಡ್ಡಿ ಸಾಲ 2 ತೀರಿಸ್ತೀನಿ ಅಣ್ಣ. ದುಡ್ಡು ಮಾತ್ರ ಇಲ್ಲ ಅಂತ ಹೇಳ್ಬೇಡಿ. ನೀನು ಏನು ಹೇಳಿದ್ರು ಆಗಲ್ಲ ಅಮ್ಮ. ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ. ಹೋಗಮ್ಮ ಸುಮ್ಮನೆ. ಅಯ್ಯೋ, ನಿಮ್ಮ ದಮ್ಮಯ್ಯ ಹಾಗೆ ಅಂದ್ಬಿಡ್ಬೇಡಿ. ನಂಗೆ ತುಂಬ ಮುಖ್ಯವಾದ ಕೆಲ್ಸಕ್ಕೆ ಬೇಕಿತ್ತು. ತಲೆ ತಿನ್ಬೇಡ ಅಮ್ಮ. ಹೊಟ್ಟೆ ಹೊರಿಯೋಕ್ಕೆ ಸಾಯ್ತೀರಾ, ಇಲ್ಲಿ ಬಂದು ಲಕ್ಷಾಂತರ ರೂಪಾಯಿ ಸಾಲ ಕೇಳ್ತೀರಾ. ಹೋಗಮ್ಮ ಸುಮ್ಮನೆ. ಅಲ್ಲ, ನಾನು ತೀರಿಸ್ತೀನಿ ಅಂತ ಹೇಳಿದ್ನಲ್ಲಣ್ಣ. ಅಯ್ಯೋ ಹೋಗಮ್ಮ. ನನ್ನನ್ನು ಆಶ್ರಮಕ್ಕೆ ಸೇರ್ಸೋಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕೇನೆ ಪಾರು? ಮತ್ತೇನೇ ಮಾಡಲಿ, ಅವತ್ತು ಶಾಲಿನಿ ಕೊಟ್ಟಿದ್ದ ದುಡ್ಡನ್ನ ನಿಮ್ಮ ತಾತ ನುಂಗಿ ನೀರು ಕುಡ್ದ. ಕಳ್ಬಟ್ಟಿ ಮಗ. ಹೋಗ್ಲಿ ಬಿಡು ಪಾರು, ನನಗೋಸ್ಕರ ನೀನು ಸಾಲ ಮಾಡಬೇಡ. ನಾನೆಲ್ಲರೂ ಕೈಲಾದ ಕೆಲಸ ಮಾಡಿಕೊಂಡು ಭಿಕ್ಷೆ ಬಿಟ್ಕೊಂಡು ಬದುಕೊತೀನಿ. ನನ್ನನ್ನು ಬಿಟ್ಬಿಡೆ ಪಾರು, ಪ್ಲೀಸ್. ಇಲ್ಲ ಕಳೆ ನನ್ನ ತಾಯಿ, ಇದನ್ನು ಆ ಗತಿಗೆ ತಳ್ಬಿಟ್ರೆ ನಾನು ಬದುಕಿದ್ದು ಸತ್ತಾಗೆ. ವೈಶು, ಒಂದು ದಾರಿ ಇದೆ. ನೀನು ಕಾಶಿಪುರ ದೇವಸ್ಥಾನದಲ್ಲಿ ಇದ್ಬಿಡು. ಅರ್ಚಕರಿಗೆ ಹೇಳ್ಕೊತೀನಿ, ಬೆಳಗ್ಗೆ ಸಾಯಂಕಾಲ ಪ್ರಸಾದ ಕೊಡ್ತಾರೆ, ಅದನ್ನೇ ತಿನ್ಕೊಂಡಿರೆ. ದುಡ್ಡು ಅಡ್ಜಸ್ಟ್ ಆದ ಕೂಡಲೇ ನಾನು ಬಂದು ನಿನ್ನ ಆಶ್ರಮಕ್ಕೆ ಸೇರಿಸ್ತೀನಿ. ಆಯ್ತಾ ಚಿನ್ನ? ಅರೆ ಚಾಂದಿನಿ, ಇದೇನು ಲಗೇಜು? ಮತ್ತೆ ಅವ್ರಿಗೆ ಹೊರಟ? ಗೊತ್ತಿಲ್ಲ ಆಂಟಿ, ಬಟ್ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮನೆ ಬಿಟ್ಟ? ಯಾಕೆ? ತಮಾಷೆ ಮಾಡಬೇಡ, ನಡಿ ಒಳಗೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಇಲ್ಲಿರಲ್ಲ. ಯಾಕೆ ಚಂದಿನಿ? ಏನಾದರೂ ಅಂದ್ರ? ಏನಾಯ್ತು ಹೇಳಮ್ಮ. ಇನ್ನೂ ಏನಾಗ್ಬೇಕು ಆಂಟಿ? ನಾನು ಈ ಮನೆಗೆ ಕಾಲಿಟ್ಟಿದ್ದಕ್ಕೆ ತಾನೆ ಅಭಯ್ ಮತ್ತೆ ಶಾಲಿನಿ ಇಬ್ಬರಿಗೂ ಮನಸ್ತಾಪ ಆಗಿರೋದು. ಅಭಯ್ ನನ್ನ ಜೊತೆ ಕ್ಲೋಸ್ ಆಗಿದ್ದ ಅಂತ ತಾನೆ ಶಾಲಿನಿ ಮನೆ ಬಿಟ್ಟು ಹೋಗಿದ್ದು. ಈಗ ಅವರಿಬ್ರು ಒಂದಾಗಬೇಕು ಅಂದರೆ ನಾನು ದೂರ ಹೋಗಲೇಬೇಕು. ಹಾಗಂತ ನಿನ್ಗೆ ಯಾರು ಹೇಳಿದ್ದು?
ಶಾಲಿನಿ ಮನೆ ಬಿಟ್ಟು ಹೋಗಿದ್ದು ನಿನ್ನ ವಿಷಯಕ್ಕಲ್ಲ, ನಾನು ಅವಳ ಅಮ್ಮನ ಬಗ್ಗೆ ಮಾತಾಡಿದೆ ಅಂತ. ನನಗೆಲ್ಲ ಗೊತ್ತು ಆಂಟಿ. ನಾನು ಅಭಯ್ ಜೊತೆ ಕ್ಲೋಸ್ ಆಗಿದ್ದೆ ಅಂತಾನೆ ಅವಳು ಇವ್ರನ್ನ ಬಿಟ್ಟು ಹೋಗಿದ್ದು. ಅಯ್ಯೋ ನಿನ್ನಂಥ ಒಳ್ಳೆ ಹುಡುಗಿನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಅದು ಶಾಲಿನಿ ತಪ್ಪು. ಅದಕ್ಕೆ ನೀನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾನಂತೂ ನಿನ್ನನ್ನು ಕಳ್ಸಲ್ಲ. ನೀನು ನನ್ನನ್ನು ಕಳಿಸ್ಲಿಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಆಂಟಿ. ಏನಾದರೂ ಆಗಲಿ, ನೀನಂತೂ ಇಲ್ಲೇ ಇರಬೇಕು. ಆಂಟಿ, ನಾನು ನಿಮ್ಗೆ ಹೇಗೆ ಹೇಳಿ? ಅಭಯ್ ನೋಡೋ, ಪ್ಲೀಸ್ ಕಣೋ, ನನ್ನನ್ನು ಕಳಿಸ್ಕೊಡು. ಸಾರಿ ಚಂದನ್, ಈ ವಿಷಯದಲ್ಲಿ ನಾನು ನಿನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ನೀನು ಇಲ್ಲೇ ಇರಬೇಕು. ನಿನಗೆ ತಲೆ ಕೆಟ್ಟಿದ್ಯೇನೋ? ನಾನು ಇಲ್ಲೇ ಇದ್ರೆ ಶಾಲಿನಿ ಹೇಗೆ ಬರ್ತಾರೆ ಹೇಳು? ಏನು ಬೇಕಾದರೂ ಆಗಲಿ ಚಂದನ್, ನೀನು ಮಾತ್ರ ಇಲ್ಲಿಂದ ಆಚೆ ಹೋಗಂಗಿಲ್ಲ. ನೀನು ನಮ್ಮ ಜೊತೆಲೇ ನಮ್ಮ ಮನೇಲೇ ಇರ್ತೀಯ ಅಷ್ಟೇ. ಹಾಗಲ್ವೋ ಅಭಯ್? ಮುಂದೆ ನಿನಗೂ ಸೀನಿಯರ್ಗೂ ಕಷ್ಟ. ಚರ್ಚೆ ಬೇಡ ಚಂದನೆ, ನಾನೆಲ್ಲ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ನೀನು ನಮ್ಮ ಮನೇಲಿ ಇರ್ತೀಯ ಅಷ್ಟೇ. ಟೈಮ್ ಆಗಿದೆ, ಬೇಗ ಬಾ. ಮಾಮ್ ಬಾಯ್. ನೋಡಿದ್ಯಾ, ನನ್ನ ಮಗನಿಗೆ ನಿನ್ನನ್ನು ಕಳಿಸ್ಕೊಡಕ್ಕೆ ಇಷ್ಟ ಇಲ್ಲ ಅಂದರೆ ಏನರ್ಥ? ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ಶಾಲಿನ ಬಿಟ್ಟು ನಿನ್ನನ್ನು ಬಿಡೋಕ್ಕಾಗಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಚಡ್ಡಿ, ಅವನ ಪ್ರೀತಿನ ಅರ್ಥ ಮಾಡ್ಕೋ. ಯಾಕೋ ಹೀಗೆ ಮಾಡಿದೆ? ಯಾಕೆ ನನ್ನನ್ನು ಮನೆ ಬಿಟ್ಟು ಹೋಗ್ಬೇಡ ಅಂದೆ? ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತೀಯಾ? ನಾನು ಆಶ್ರಯ ಕೊಡ್ತೀನಿ ಅಂತ ತಾನೆ ರಂಜಿತ್ ಸರ್ ನಿನ್ನನ್ನ ನನಗೆ ಒಪ್ಸಿರೋದು. ಬಟ್ ನಾನು ಬಂದು ನಿನ್ನ ಸಂತೋಷನ ಕಿತ್ಕೊಂಡ್ಬಿಟ್ನಲ್ಲೋ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ನಾನು ಮನೆ ಬಿಟ್ಟು ಹೋಗಲೇಬೇಕು. ನೀನು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಹೌದು, ಮತ್ತೆ ನಿನ್ನ ಸೀನಿಯರ್ ನನ್ನ ಮೇಲೆ ತಾನೇ ತಪ್ಪು ತಿಳ್ಕೊಂಡಿರೋದು. ಅದನ್ನು ಸರಿ ಮಾಡಬೇಕು ಅಂದರೆ ನಾನು ನಿಮ್ಮೆಲ್ಲರಿಂದ ದೂರ ಹೋಗಲೇಬೇಕು. ಇರೋ ಸತ್ಯನೆಲ್ಲ ನಾನು ಶಾಲಿನಿ ಹತ್ರ ಹೋಗಿ ಹೇಳಲೇಬೇಕು. ಓಕೆ, ಏನಂತ ಸತ್ಯ ಹೇಳ್ತೀಯ ಸೀನಿಯರ್ ಹತ್ರ? ಅದೇ, ನಾನು ಅಭಯ್ ಇಬ್ರು ಫ್ರೆಂಡ್ಸ್ ಥರ ಇದ್ದೀವಿ, ನಮ್ಮ ಮಧ್ಯೆ ಏನೂ ಇಲ್ಲ ಅಂತ. ಅದನ್ನ ನಂಬಿಡ್ತಾರ? ನಾನು ನಂಬಿಸ್ತೀನಿ. ನೀನು ನಂಬಿಸ್ಲೇಬೇಕು ಅಂತಂದ್ರೆ ಚಿಕ್ಕಮಂಗ್ಳೂರಲ್ಲಿ ಅನುಭವಿಸಿದ್ದನ್ನೆಲ್ಲ ಹೇಳಬೇಕು. ನಿಮ್ಮಪ್ಪ ನಿನ್ನ ಮೇಲೆ ಅತ್ಯಾಚಾರ ಮಾಡಿದ್ದನ್ನು ಹೇಳಬೇಕು. ಹೇಳಕ್ಕಾಗುತ್ತಾ ನಿನ್ನ ಕೈಲಿ? ಸಾರಿ, ನೀನು ಹರ್ಟ್ ಮಾಡಬೇಕು ಅಂತ ಹಂಗೆ ಹೇಳಲಿಲ್ಲ. ಮೊದಲೇ ನೀನು ನೊಂದಿದ್ಯಾ, ಇನ್ನೂ ಈ ಸಂಕಟ ಎಲ್ಲ ಬೇಕಾ ನಿಂಗೆ? ಪರವಾಗಿಲ್ಲ ಕಣೋ, ನೀನು ನಿನ್ನ ಸೀನಿಯರ್ ಇಬ್ಬರು ಖುಷಿಯಾಗಿರ್ತೀನಿ ಅಂದರೆ ನನ್ನ ಕೆಟ್ಟ ಕತೆನ ಮೀಡಿಯಾದವ್ರ ಮುಂದೆ ಬೇಕಾದರೂ ಪ್ರಚಾರ ಮಾಡ್ತೀನಿ. ಅದೇ ಬೇಡ ಅಂತಿರೋದು. ನಮಗೋಸ್ಕರ ನೀನು ಹರ್ಟ್ ಆಗೋದು ನಂಗೆ ಇಷ್ಟ ಇಲ್ಲ ಚಾಂದನೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನೀನು ಕನ್ವಿನ್ಸ್ ಮಾಡಿ ಸೀನಿಯರ್ ನನ್ನನ್ನು ಒಪ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಚಾಂದನೆ. ನೀನು ನನ್ನ ಪರವಾಗಿ ಸತ್ಯ ಹೇಳಿದ್ಮೇಲೆ ಅವ್ರು ನನ್ನನ್ನು ಸಾಚ ಅಂತ ಒಪ್ಕೊಳ್ಳೋದಲ್ಲ. ನನ್ನ ಬಗ್ಗೆ ಯಾರೇ ಏನೇ ಮಾತಾಡಿದ್ರು, ಇಡೀ ಊರೇ ನನ್ನ ಕ್ಯಾರೆಕ್ಟರ್ ಕೆಟ್ಟ ಕೆರ ಹಿಡಿದೋಗಿದೆ ಅಂತ ಮಾತಾಡ್ಕೊಂಡ್ರು ನನ್ನ ಸೀನಿಯರ್ ನಾನು ನಂಬೇಕು. ಅದನ್ನು ಬಯಸ್ತೀನಿ ನಾನು. ಯಾಕಂದ್ರೆ ಇವತ್ತೇನೋ ನಿನ್ನ ಸತ್ಯನ ಅವ್ರು ನಂಬ್ತಾರೆ, ನಾಳೆ ಚಾಂದಿನಿ ಬದಲಾಗಿ ನಂದಿನಿ ಬರ್ಬೋದು ಅಥವಾ ನಯನ ಬರ್ಬೋದು. ಆಗ್ಲೂ ನನ್ನ ಸೀನಿಯರ್ ನನ್ನ ತಪ್ಪು ತಿಳ್ಕೊಂಡು ದೂರ ಹೋದ್ರೆ ನಾನೇನು ಮಾಡಲಿ? ಅದಕ್ಕೆ ಮೊದಲು ಅವ್ರಿಗೆ ನನ್ನ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗಿದೆ, ನನ್ನ ಲೈಫಲ್ಲಿ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ಹೆಜ್ಜೆ ಹೆಜ್ಜೆಲ್ಲೂ ಅವ್ರಿಗೆ ಅರ್ಥ ಮಾಡಿಸ್ತಾನೆ ಹೋಗ್ತೀನಿ. ಅಭಯ್ ಅಂದರೆ ನಂಬಿಕೆ, ಅಭಯ್ ಅಂದರೆ ಪ್ರೀತಿ, ಅಭಯ್ ಅಂದರೆ ನಿಯತ್ತು ಅಂತ ಅವರೇ ಹೆಮ್ಮೆಯಿಂದ ಹೇಳ್ಕೊಳಂಗೆ ನಾನು ಮಾಡ್ತೀನಿ. ಬರೀ ನೀನಷ್ಟೇ ಅಲ್ಲ, ಇನ್ನೂ 10 ಜನ ಹುಡುಗಿರು ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ. ಸ್ವಲ್ಪ ದಿನ ನನ್ನ ಜೊತೆ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ರೂ ನನ್ನ ಸೀನಿಯರ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಸಾಸಿವೆ ಕಾಳಷ್ಟು ಕೂಡ ಕಡಿಮೆ ಆಗದಿರೋ ಕಾಪಾಡ್ತೀನಿ.